ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯರಿಗೆ ಇಲ್ಲಿ ಶಾಕಿಂಗ್ ಮೇಲೆ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದಾರೆ ಇವಾಗ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ. ಅಂತ ಅಂದ್ರೆ ಹತ್ತತ್ರ 4.5 ಲಕ್ಷ ಮಹಿಳೆಯರು ಏನಿದ್ದಾರೆ, ಸೊ ಇವ್ರನ್ನ ಗೃಹಲಕ್ಷ್ಮಿ ಫಲಾನುಭವಿಗಳ ಅಪ್ಲಿಕೇಶನ್ ಏನ್ ಹಾಕಿದ್ರಲ್ವಾ, ಸೊ ಎಲ್ಲಾನು ಕೂಡ ರಿಜೆಕ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಇನ್ ಮುಂದಕ್ಕೆ ಏನ್ ಮಾಡ್ತಾರೆ, ಗೃಹಲಕ್ಷ್ಮಿ 2,000 ಹಣವನ್ನ ನೀಡೋದಿಲ್ಲ. ಸೊ ಇದ್ರ ಜೊತೆಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ. ಒಂದ್ ವೇಳೆ ಈ ರೀತಿ ನೀವೇನಾದ್ರೂ GST ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ನಿಮ್ಗಂತೂ ಶಾಕಿಂಗ್ ಮೇಲೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡೋಣ. ಇದ್ರ ಜೊತೆಗೆ ನಿನ್ನೆ ಒಂದು ವಿಡಿಯೋ ಹಾಕಿದೆ, ಇವಾಗ ಪುರುಷರಿಗೂ ಕೂಡ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಕೆಲವೊಬ್ರು ಕ್ವೆಶನ್ ಅನ್ನ ಕೇಳಿದ್ರಿ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ನೆಕ್ಸ್ಟ್ 30ನೇ ಕಂತಿನ ಹಣದ ಬಗ್ಗೆನೂ ಕೂಡ ಕೆಲವಷ್ಟು ಜನ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬರೀ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನೀವೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಆಲ್ರೆಡಿ ಒಂದು 3-4 ದಿನದಿಂದ ಇಲ್ಲಿ ಗೃಹಲಕ್ಷ್ಮಿ ಅವರ ಒಂದು ಏನು GST ಪೇಯರ್ಸ್ ಆಗಿರ್ಬೋದು, ಜೊತೆಗೆ ಅವರ ಖಾತೆಗೆ ಏನು ಹಣ ಜಮಾ ಆಗ್ತಾ ಇತ್ತು, ಸೊ ಇದೆಲ್ಲಾನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಇವಾಗ ಎಲ್ಲಾನು ಕೂಡ ರಿಜೆಕ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಎಲ್ಲಾನು ಕೂಡ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಹಿಳೆಯರಿಗೆ ಇಲ್ಲಿ ಶಾಕಿಂಗ್ ಮೇಲೆ ಶಾಕಿಂಗ್ ನ್ಯೂಸ್ ಆಗಿರುವಂತದ್ದು. ಇಷ್ಟು ದಿನ ಏನೋ ಹಣವನ್ನ ಪಡೆದುಕೊಳ್ತಾ ಇದ್ವಿ, ಇನ್ ಮುಂದೆ ನಮ್ಮ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಬಹುದು ಅನ್ನೋದು ಇವಾಗ ತಪ್ಪು ಮಾಡಿರೋರ್ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಅಂತ ಅಂದ್ರೆ GST ಪೇಯರ್ಸ್ ಆಗಿದ್ರೆ ಅಥವಾ ಟ್ಯಾಕ್ಸ್ ರಿಟರ್ನ್ಸ್ ಆಗಿದ್ರೆ ಸೊ ಅಂತವ್ರ ಮನಸ್ಸಲ್ಲಿ ಓಡೋವಂಥದ್ದು. ಇದನ್ನ ಹೊರತುಪಡಿಸಿದ್ರೆ ಇವಾಗ ಸತ್ತವ್ರ ಖಾತೆ ಕಡೆಯಿಂದ ಏನ್ ಹಣವನ್ನ ಪಡೆದುಕೊಳ್ತಿದ್ರು ಅಲ್ವಾ, ಸೊ ಅಂತವ್ರಿಗೆ ಇವಾಗ ಆಲ್ಮೋಸ್ಟ್ 30 ಕಂತುಗಳು ಅಂದ್ರೆ 60,000 ರಿಸೀವ್ ಮಾಡ್ಕೊಂಡಿರ್ತೀರಾ. ಇನ್ ಮುಂದಕ್ಕೆ ಬರಲ್ವಲ್ಲ ಅನ್ನೋ ಒಂದು ಚಿಂತೆ ಇರುತ್ತೆ. ಸೊ ಹತ್ತತ್ರ ಇವಾಗ 4.30 ಲಕ್ಷ ಫಲಾನುಭವಿಗಳ ಅಪ್ಲಿಕೇಶನ್ ಅನ್ನ ಫೈಂಡ್ ಔಟ್ ಮಾಡಿದೆ ಸರ್ಕಾರ ಅಂತಾನೆ ಹೇಳ್ಬೋದು. ಇವಾಗ ನೋಡಿದ್ರಿ, ಇವಾಗ ಕನಕಪುರ ಅಂತ ಅಂದ್ರೆ ನಮ್ಮ DK ಶಿವಕುಮಾರ್ ಸರ್ ಅವರು ಏನಿದ್ದಾರೆ, ಸೊ ಅವರ ಒಂದು ಸರೌಂಡಿಂಗ್ ಅಲ್ಲೇ ಏನಾಗ್ಬಿಟ್ಟಿದೆ, ಇವಾಗ ಹತ್ತತ್ರ 3,600 ಚಿಲ್ಲರೆ ಏನಾಗಿತ್ತು, ಡೆತ್ ಆಗಿರುವಂತವ್ರೆ ಹಣವನ್ನ ಪಡೆದುಕೊಳ್ತಾ ಇದ್ದಿದ್ದಂಥದ್ದು. ಆ ನಂತರ ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ನೋಡಬಹುದು ನೀವು 12,000 ಚಿಲ್ಲರೆ, ಅಲ್ಲೂ ಕೂಡ ಇಲ್ಲಿ ಅಪ್ಲಿಕೇಶನ್ ಗಳು ಕಂಡು ಬಂದಿದ್ದಂಥದ್ದು. ಇವಾಗ ದಿನೇ ದಿನೇ ಏನ್ ಮಾಡ್ತಾ ಇದ್ದಾರೆ, ಜಿಲ್ಲೆವಾರು ಏನ್ ಮಾಡ್ತಾ ಇದ್ದಾರೆ, ಫೈಂಡ್ ಔಟ್ ಮಾಡ್ತಿರುವಂತದ್ದು. ಈ ರೀತಿಯಾಗಿ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಪಡೆಯೋದಾಗಿರ್ಬೋದು, GST ಟ್ಯಾಕ್ಸ್ ರಿಟರ್ನ್ಸ್ ಗಳಾಗಿರ್ಬೋದು, ಯಾರೆಲ್ಲ ಹಣ ಪಡ್ಕೊಳ್ತಾ ಇದ್ರೆ ನಿಮ್ಮೆಲ್ರಿಗೂ ಕೂಡ ಬ್ರೇಕ್ ಬೀಳುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇವಾಗ ದಿನೇ ದಿನೇ ಫೈಂಡ್ ಔಟ್ ಮಾಡ್ತಾನೆ ಇದ್ದಾರೆ. ಅಲ್ಲಿ ಮಹಿಳೆಯರು ಕೆಲವೊಂದು ಜಿಲ್ಲೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೊ ಇದು ಸರಿ ಇಲ್ಲ, ಈ ರೀತಿ ಮಾಡಬಾರ್ದು ಸರ್ಕಾರ, ನಾವ್ ಇದನ್ನ ಒಪ್ಪಲ್ಲ ಅಂತ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಸತ್ತವ್ರ ಖಾತೆಗೆ ಹಣ ಪಡ್ಕೊಳ್ತಿದ್ದಾರೆ, ಸೊ ಅದೊಂದು ಸರ್ಕಾರಕ್ಕೆ ನಷ್ಟ ತಾನೆ. ಸೊ ಹಾಗಾಗಿ ಅದರಲ್ಲಿ ಮಾಡೋ ಅವ್ರು ಮಾಡ್ತಿರುವಂತ ಕೆಲಸದಲ್ಲಿ ಏನ್ ತಪ್ಪು ಕಾಣಿಸೋದಿಲ್ಲ. ಸತ್ತವ್ರ ಖಾತೆಗೆ ಹಣ ಪಡ್ಕೊಳ್ಳೋದ್ ಬದಲು ಬದುಕಿರೋರ್ನ ಅಲ್ಲಿಗೆ ಕೂರಿಸ್ಬಿಟ್ಟು ಇವಾಗ ಮುಖ್ಯ ಸದಸ್ಯರನ್ನಾಗಿ ಮಾಡಿದ್ರೆ ಅವರೇನೆ ಹಣ ಪಡ್ಕೋಬಹುದು ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಇದ್ರಲ್ಲಿ ಏನ್ ತಪ್ಪಿಲ್ಲ. ಇದನ್ನ ಹೊರತುಪಡಿಸಿದ್ರೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲಿ GST ಪೇ ಮಾಡ್ತಿದ್ದು, ಟ್ಯಾಕ್ಸ್ ರಿಟರ್ನ್ಸ್ ಆಗಿದ್ದು, ಸತ್ತವ್ರ ಖಾತೆಗೆ ಹಣ ಪಡ್ಕೊಳ್ತಿದ್ರೆ ಸೊ ಈ ರೀತಿ ಆಗಿದ್ರೆ ಮಾತ್ರ ಇಲ್ಲಿ ಹಣವನ್ನ ಕೊಡೋದಿಲ್ಲ ಅಂತವ್ರಿಗೆ ಅಂತ ಹೇಳ್ತಿರುವಂತದ್ದು. ನಿಮ್ದೇನು ತಪ್ಪಿಲ್ಲ, ಸೊ ನಿಮ್ದೆಲ್ಲ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ನೀವು ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ, ನಿಮ್ಮ ಖಾತೆಗೆ ಹಣ ಖಂಡಿತವಾಗ್ಲೂ ಕೂಡ ಬರುತ್ತೆ. ಸೊ ಇನ್ ಮುಂದಕ್ಕೂ ಕೂಡ ನಿಮಗೆ ಕಂಟಿನ್ಯೂ ಆಗಿ ಯಾವುದೇ ರೀತಿ ತೊಂದರೆ ಇಲ್ದಲೆ ಬರಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಸೊ ನೆಕ್ಸ್ಟ್ ಮಂತ್ ಇಂದ ಇವಾಗ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಅವತ್ತಿನಿಂದ ನೀವು ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ ಅನ್ನ ಕೊಟ್ರೆ ಸಾಕು, ನಿಮ್ ಖಾತೆಗಳಿಗೆ ಇನ್ ಮುಂದಕ್ಕೆ ಕಂಟಿನ್ಯೂಸ್ ಆಗಿ ಹಣ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಸೊ ಪ್ರತಿ ತಿಂಗಳು ಕೊಡೋ ಹಾಗಿಲ್ಲ, ಒಂದು ಬಾರಿ ಅಂತ ಮಾತ್ರ ಹೇಳಿರುವಂತದ್ದು. ನೆಕ್ಸ್ಟ್ ರೂಲ್ಸ್ ಚೇಂಜ್ ಮಾಡಿದ್ರು ಮಾಡಬಹುದು, ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಒಟ್ನಲ್ಲಿ ಒಂದ್ಸಲ ಮಾತ್ರ ಇವಾಗ ಬಯೋಮೆಟ್ರಿಕ್ ಕೊಡಬೇಕು ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು. ಎಲ್ಲಿ ಕೊಡಬೇಕು ಅಂತ ಅಂದ್ರೆ ಸೈಬರ್ ಸೆಂಟರ್ ಗಳಲ್ಲಿ, ಗ್ರಾಮವನ್ನು, ಬೆಂಗಳೂರನ್ನು, ಸೊ ಈ ರೀತಿಯಾಗಿ CSC ಸೆಂಟರ್ಗಳು, ಈ ರೀತಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ, ಬಯೋಮೆಟ್ರಿಕ್ ಅನ್ನ ಕೊಡ್ಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಒಂದೇನೆ, ಆಧಾರ್ ಕಾರ್ಡ್ ಅಷ್ಟೇನೆ. ಸೊ ಅದೊಂದಿದ್ರೆ ಸಾಕು. ನೆಕ್ಸ್ಟ್ ನಿಮಗೆ ಎಲ್ಲಾನು ಕೂಡ ಆಟೋಮೆಟಿಕ್ ಆಗಿ ಬಯೋಮೆಟ್ರಿಕ್ ಕೊಟ್ರೆ ಆಗೋಗ್ಬಿಡುತ್ತೆ ಅಷ್ಟೇನೆ, ಸಿಂಪಲ್ ಆಗಿ. ಸೊ ಇದರಿಂದ ಸತ್ತವ್ರ ಖಾತೆಗೆ ಹಣ ಹೋಗೋದನ್ನ ತಪ್ಪಿಸೋದಕ್ಕೋಸ್ಕರ ಈ ರೀತಿ ಮಾಡ್ತಿರುವಂತದ್ದು. ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೆನ್ನೆ ಹಾಕಿದೆ, ಗಂಡು ಮಕ್ಕಳಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾರೆ ಅಂತ. ಹೌದು, ಖಂಡಿತವಾಗ್ಲೂ ಕೂಡ ಕೊಡ್ತೀವಿ ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾವಾಗಿಂದ ಅಂತ ಇನ್ನೂ ಕೂಡ ಹೇಳಿಲ್ಲ. ಚಿಲ್ಲರೆ ಪ್ರಾಬ್ಲಮ್ ಅನ್ನ ಇಲ್ಲಿ ತಡೆಗಟ್ಟೋದಕ್ಕೆ ಸೊ ಈ ರೀತಿಯಾಗಿ ಒಂದು ರೂಲ್ಸ್ ಅನ್ನ ತರಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ಮಾಮೂಲಿ ಮೊಬೈಲ್ ರೀಚಾರ್ಜ್ ಮಾಡ್ದಂಗೆ ಅದನ್ನು ಕೂಡ ರೀಚಾರ್ಜ್ ಮಾಡಬೇಕು. ಇದ್ರ ಬಗ್ಗೆ ನೆನ್ನೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನ ವಾಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನ ಎಲ್ಲರೂ ಕೂಡ ಕೇಳ್ತೀರಾ, ಅತಿ ಹೆಚ್ಚು ಜನ ಇನ್ನೂ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಇವಾಗ ಏನಿದ್ರು ಕೂಡ ಎಲ್ಲ ಫೇಕ್ ಅಕೌಂಟ್ ಗಳಿದೆ, ಅದನ್ನ ನಾವು ಡಿಲೀಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದ್ ಬಿಟ್ರೆ 30ನೇ ಕಂತಿನ ಹಣದ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ ಇವರು. ಹಾಗಾಗಿ ನಮಗೂ ಕೂಡ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರೊಸೆಸಿಂಗ್ ಸ್ವಲ್ಪ ಸ್ಲೋ ಆಗಿರ್ಬೋದು ಅಥವಾ ಸ್ಟಾಪ್ ಕೂಡ ಆಗಿರ್ಬೋದು, ಹೇಳೋದಕ್ಕಾಗೋದಿಲ್ಲ. ನೋಡೋಣ, ಅದ್ರ ಬಗ್ಗೆ ಏನಾದ್ರೂ ನಿಮಗೆ ಮಾಹಿತಿ ಬಂತು ಅಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಇನ್ನೇನಾದ್ರೂ ಡೌಟ್ ಇದ್ರೆ ನೀವು ಖಂಡಿತವಾಗ್ಲೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಕ್ಲಾರಿಟಿಯನ್ನ ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬಾಯ್.